ನಮಸ್ಕಾರ. ದೀಪಾವಳಿ ಅಂದರೆ ಕೇವಲ ದೀಪಗಳ ಹಬ್ಬ ಮಾತ್ರ ಅಂತ ಅಲ್ಲ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಭಯದಿಂದ ಭಕ್ತಿಯ ಕಡೆಗೆ ಸಾಗುವ ಒಂದು ಆತ್ಮಯಾತ್ರೆ ಅಂತ ಹೇಳ್ಬೋದು. ಈ ದೀಪಗಳ ಹಬ್ಬ ಯಾವಾಗ ಬರುತ್ತೆ ಅಂದರೆ, ಇಡೀ ವರ್ಷದಲ್ಲಿನ ಅತಿ ಕತ್ತಲೆಯ ದಿನ ಅಂದರೆ ಕಾರ್ತಿಕ ಅಮಾವಾಸ್ಯೆಯ ಸಮಯದಲ್ಲಿ ಈ ಹಬ್ಬ ಬರುತ್ತೆ. ಈ ಸಮಯದಲ್ಲಿ ನಮ್ಮ ಒಂದು ಪ್ರಕೃತಿ ಆ ಬದಲಾವಣೆಯ ಗೊಂದಲದಲ್ಲಿ ಮುಳುಗಿ ಹೋಗಿರುತ್ತೆ. ವಾತಾವರಣದಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯ ಒಂದು ಅಲೆ ಜಾಸ್ತಿ ಇರುತ್ತೆ. ಹೊರಗಿನ ಜಗತ್ತು ಕತ್ತಲಾಗಿ ಅಶಾಂತವಾಗಿದ್ದಾಗ ನಮ್ಮ ಮನಸ್ಸು ಕೂಡ ಅಶಾಂತವಾಗಿರುತ್ತೆ. ದಿನೇ ದಿನೇ ನಮ್ಮಲ್ಲಿರುವ ಅಂತರ್ಬೆಳಕು ಕ್ಷೀಣಿಸ್ತಾ ಹೋಗಬಹುದು. ಈ ನಮ್ಮ ಪವಿತ್ರ ಅಂತರ್ಬೆಳಕನ್ನು ಹೇಗೆ ಸಂರಕ್ಷಿಸ್ಕೋಬೋದು ಅಂದರೆ, ನಮ್ಮ ಪ್ರಭಾವಳಿಯನ್ನು ಶುದ್ಧಗೊಳಿಸುವುದರ ಮುಖಾಂತರ. ಏನಿದು ಪ್ರಭಾವಳಿ? ಆರಾ ಅಂತ ಇಂಗ್ಲೀಷಲ್ಲಿ ಏನು ಕರಿತೀವಿ ಅಂತ ಅಂದರೆ, ಆರಾ ಅಂತ ಅಂದರೆ ಆಧ್ಯಾತ್ಮಿಕದಲ್ಲಿ ಇದೊಂದು ಸೂಕ್ಷ್ಮ ಶಕ್ತಿ ವಲಯ ಅಂತ ಕರೀತಾರೆ. ಇನ್ನು ಫಿಸಿಕ್ಸ್ ಭಾಷೆಯಲ್ಲಿ ಹೇಳೋದಾದರೆ, ನಮ್ಮ ಜೀವಕೋಶಗಳು ಅತಿ ಸಣ್ಣ ಬೆಳಕನ್ನು ಹೊರಸೂಸ್ತಾ ಇರ್ತವೆ. ಅದನ್ನೇ ಬಯೋಫೋಟಾನ್ ಎಮಿಷನ್ ಅಂತ ಕರೀತಾರೆ. ಅದನ್ನು ಆರಾ ಅಂತ ಕೂಡ ನಾವು ಕರಿಬೋದು. ಇನ್ನು ಎನ್ವಿರಾನ್ಮೆಂಟಲ್ ವೀವ್ನಲ್ಲಿ ನೋಡೋದಾದರೆ, ಪ್ರತಿ ಜೀವಿಯು ತನ್ನ ಶಕ್ತಿಯನ್ನು, ಟೆಂಪ್ರೇಚರನ್ನು, ಕೆಮಿಕಲ್ನ ವಾತಾವರಣದ ಜೊತೆ ಹಂಚ್ಕೊಳ್ತಾ ಇರುತ್ತೆ. ಅದನ್ನು ಕೂಡ ಆರಾ ಅಂತ ಕರಿಬೋದು. ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ನಾವು ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ, ಸ್ಟ್ರಾಂಗ್ ಆಗಿ ಇರ್ತೀವಿ, ಫಿಸಿಕಲಿ ಫಿಟ್ ಆಗಿ ಇರ್ತೀವಿ ಅಂತ ಹೇಳ್ಬೋದು. ಈ ಆರಾ ಯಾರಲ್ಲಿ ವೀಕ್ ಆಗಿರುತ್ತೆ ಅಂದರೆ, ಯಾರು ಚಿಕ್ಕ ವಯಸ್ಸಿಂದ ಎಮೋಷ್ನಲಿ ತುಂಬ ಅಬ್ಯೂಸ್ ಆಗಿರ್ತಾರೆ, ತುಂಬ ಎಮೋಷ್ನಲ್ ಟ್ರಾಮಾಗೆ ಒಳಗಾಗಿರ್ತಾರೆ, ಯಾರು ಪದೇ ಪದೇ ಹುಷಾರು ತಪ್ತಾ ಇರ್ತಾರೆ, ಈ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಬಾಣಂತನದಲ್ಲಿ ಸಮಯದಲ್ಲಾಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು. ಹೀಗೆ ಯಾರು ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗಿರ್ತಾರೆ, ಫಿಸಿಕಲಿ ಫಿಟ್ ಯಾರು ಇರಲ್ಲ, ಇಂಥವರಲ್ಲಿ ಪ್ರಭಾವಳಿ ಅಂದರೆ ನಮ್ಮ ಆರಾ ವೀಕ್ ಆಗಿರುತ್ತೆ. ಅಂಥವ್ರು ಏನು ಮಾಡ್ಬೋದು ಅಂದರೆ, ದೀಪಾವಳಿ ಸಮಯದಲ್ಲಿ ಜಲಪೂರ್ಣ ತ್ರಯೋದಶಿ ಹಬ್ಬ ಅಂತ ಬರುತ್ತೆ. ಅಂದರೆ ನೀರು ತುಂಬೋ ಹಬ್ಬ ಅಂತ ಮಾಡ್ತೀವಿ. ಆ ದಿನ ನೀರನ್ನು ತಂದು, ಅಂದರೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ತುಂಬಿಟ್ಟು ಅದಕ್ಕೆ ಗಿಡಮೂಲಿಕೆಗಳನ್ನು ಹಾಕಿ ಪೂಜೆ ಮಾಡಿ, ಇಡೀ ರಾತ್ರಿ ಅದನ್ನು ಶೇಖರಿಸಿಟ್ಟು ಬೆಳಗ್ಗೆ ಎಣ್ಣೆ ನೀರು ಸ್ನಾನ ಮಾಡೋದು. ಹೀಗೆ ಮಾಡೋದ್ರಿಂದ ನಮ್ಮ ಒಂದು ಆರಾ ಸ್ಟ್ರಾಂಗ್ ಆಗುತ್ತೆ. ಬರೀ ಒಂದಿನ ಅಂತಲ್ಲ, ಕಾರ್ತಿಕ ಮಾಸದಲ್ಲಿ ಇಡೀ ಮಾಸದಲ್ಲಿ ಮಾಡೋದ್ರಿಂದ ಕೂಡ ನಮ್ಮ ಪ್ರಭಾವಳಿಯನ್ನು ನಾವು ಇನ್ನೂ ಸ್ಟ್ರಾಂಗ್ ಆಗಿ ಇಟ್ಕೋಬೋದು ಅಂತ ಹೇಳ್ಬೋದು. ಪದ್ಮಪುರಾಣದಲ್ಲಿ ಕೂಡ ಒಂದು ಉಲ್ಲೇಖ ಇದೆ. ಅಂದರೆ ಶಂಕಾಸುರನ ವಧೆ ಸಾಕ್ಷಾತ್ ಮಹಾವಿಷ್ಣುವೇ ಹೇಳ್ತಾರೆ, ಯಾರು ಈ ಕಾರ್ತಿಕ ಮಾಸದಲ್ಲಿ ಈ ಕಾರ್ತಿಕ ಸ್ನಾನವನ್ನು ಮಾಡ್ತಾರೋ ಅವರಿಗೆ ನಾನು ಹತ್ತಿರವಾಗಿರ್ತೀನಿ ಅಂತ ಹೇಳ್ತಾರೆ. ಪುರಾಣದಲ್ಲಾಗಲಿ ಅಥವಾ ಸೈನ್ಸಲ್ಲಾಗಲಿ ಎಲ್ಲ ಕಡೆನೂ ಈ ಒಂದು ಎಣ್ಣೆ ನೀರು ಸ್ನಾನ ಮಾಡೋದ್ರಿಂದ ನಮ್ಮ ಪ್ರಭಾವಳಿ ಹೆಚ್ಚಿಸುತ್ತೆ, ನಮ್ಮ ಒಂದು ಆರಾ ಸ್ಟ್ರಾಂಗ್ ಆಗುತ್ತೆ. ಅಂದರೆ ಈ ಒಂದು ಸದುಪಯೋಗವನ್ನು ನಾವು ಯಾಕೆ ಪಡ್ಕೋಬಾರ್ದು ಅಂತ ಈ ದೀಪಗಳ ಹಬ್ಬದಲ್ಲಿ ಬರೀ ದೀಪ ಹಚ್ಚೋದು ಒಂದೇ ಅಲ್ಲ, ನಮ್ಮ ಅಂತರ್ಬೆಳಕನ್ನು ಕೂಡ ನಾವು ಹೆಚ್ಚಿಸ್ಕೊಳ್ಳೋಣ. ದ್ವೇಷದ ಬದಲು ದಯೆ, ಅಹಂಕಾರದ ಬದಲು ವಿನಯ, ದುಃಖದ ಬದಲು ಪ್ರೀತಿಯ ಬೆಳಕನ್ನು ಹಚ್ಚೋಣ. ಧನ್ಯವಾದಗಳು.